ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣ 34 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ. ಅಕ್ರಮ ಹಣ ವರ್ಗಾವಣೆಯಲ್ಲಿ ಉದ್ಯಮಿ ಜೀವಾ ಅವರ ಪಾತ್ರ ಇತ್ತ ಅನ್ನೋದು ಈಗಿರುವಂತಹ ಪ್ರಶ್ನೆ. ವಿಚಾರಣೆಗೆ ಸಿಐಡಿ ಅಧಿಕಾರಿಗಳು ಕರೆದಿರ್ತಾರೆ. ವಿಚಾರಣೆಯನ್ನ ಫೇಸ್ ಮಾಡಿ ಬಂದು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅನ್ನಿಕಾ ಎಂಟರ್ಪ್ರೈಸಸ್ಗೆ 7.16 ಕೋಟಿ ರೂಪಾಯಿ ವರ್ಗ ಆಗಿದೆ. ಸೋದರಿಯ ಹೆಸರಿನಲ್ಲಿರುವಂತಹ ಹರ್ನಿತಾ ಕ್ರಿಯೇಷನ್ಸ್ಗೂ ಕೂಡ 3.25 ಕೋಟಿ ವರ್ಗಾವಣೆಯಾಗಿದೆ. ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕಿ ಲೀಲಾವತಿ ಅವರ ಪಾತ್ರ ಏನು, ಎಲ್ಲದರ ಬಗ್ಗೆಯೂ ಕೂಡ ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಬಟ್ ಸಿಬಿಐಗೆ ಕೊಡಬೇಕು ಅನ್ನೋದು ಈಗಿರುವಂತಹ ವಿಚಾರ. ಭೋವಿ ನಿಗಮದಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗಿದೆ, 34 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಜೀವಾ ಅನ್ನಿಕಾ ಎಂಟರ್ಪ್ರೈಸಸ್ಗೆ ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವಂತಹದ್ದು. ಅದರ ಜೊತೆಗೇನೆ ಅನ್ನಿಕಾ ಎಂಟರ್ಪ್ರೈಸಸ್ಗೆ 7.16 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸೋದರಿ ಕಂಪನಿ ಹರ್ನಿತಾ ಕ್ರಿಯೇಷನ್ಸ್ಗೂ ಕೂಡ 3.79 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಜೀವಾ ಫ್ಯಾಮಿಲಿ ಕಂಪನಿ ಇದಕ್ಕೆ 10.9 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವಂತಹದ್ದು. ಅದಾದ ಮೇಲೆ ನಿಗಮದ ಮಾಜಿ ವ್ಯವಸ್ಥಾಪಕ ಕೆ ನಾಗರಾಜಪ್ಪ ಆಪ್ತರ ಪಾಲುದಾರಿಕೆ ಕೂಡ ಇದೆ ಅನ್ನೋದು ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. 3 ಕಂಪನಿಗಳಲ್ಲಿ ನಾಗರಾಜಪ್ಪ ಅವರ ಆಪ್ತರ ಶೇರ್ ಇತ್ತು, ಪಾಲುದಾರಿಕೆ ಇತ್ತು ಅನ್ನೋದು ಇನ್ವೆಸ್ಟಿಗೇಷನ್ ನಲ್ಲಿ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕಿ ಲೀಲಾವತಿ ಸಹೋದರನಿಗೂ ಕೂಡ ಹಣ ವರ್ಗವಾಗಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಂತವಾಗಿ 1.48 ಕೋಟಿ ರೂಪಾಯಿಯ ಹಣವನ್ನ ವರ್ಗಾವಣೆ ಮಾಡಲಾಗಿದೆ, ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಇದೇ ಇನ್ವೆಸ್ಟಿಗೇಷನ್ ಅನ್ನ ಫೇಸ್ ಮಾಡಿ ಬಂದು ಈಗ ಜೀವಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಆತ್ಮಹತ್ಯೆಯ ವಿಚಾರಕ್ಕೆ ಒಂದು ಕಡೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕೋರ್ಟ್ ಕೂಡ ಇವತ್ತು ಸಾಲು ಪ್ರಶ್ನೆಗಳನ್ನು ಕೇಳಿ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ, ಇದರ ಬಗ್ಗೆ ನಮ್ಮ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಿರಿಯ ಅಧಿಕಾರಿಗಳ ಮೂಲಕ ತನಿಖೆಯನ್ನ ನಡೆಸ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತಹದ್ದು. ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪಕ್ಕೆ ಜಿ ಪರಮೇಶ್ವರ್ ಮಾತನಾಡಿದ್ದು ಹೀಗೆ. 9 ಕೋಟಿಗೂ ಹೆಚ್ಚು ವ್ಯವಹಾರ ಆಗಿದೆ ಅನ್ನೋದು ಒಂದು. ಇನ್ನೊಂದು ವಿಚಾರಣೆ ಕರೆದಿದ್ದಕ್ಕೆ ಸೂಸೈಡ್ ಮಾಡಿ ಜೀವಾ ಅವರ ಸಂಬಂಧಿಕರಿಗೆ ಹೆಚ್ಚು ಹಣ ಸೆಂಡ್ ಆಗಿದೆ. ಕರೆ ಮಾಡಿ ಹಣ ಕೇಳಿರೋ ಆಡಿಯೋ ವೈರಲ್ ಆಗ್ತಾ ಇದೆ ಸರ್. 10 ಕೋಟಿಗೆ ಸಿಕ್ಕಿದೆ ವಿಳಾಸ ಹುಡುಕೊಂಡು ಹೋದಾಗ, ಕಂಪನಿಗಳ ವಿಳಾಸ ಹುಡುಕೊಂಡು ಹೋದಾಗ ಸಿಐಡಿ ಅಧಿಕಾರಿ ಈಗ ಸಿಐಡಿ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಅದ್ರ ಮುಂದಕ್ಕೆ ನಾವು ಏನು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಕನ್ಕ್ಲೂಷನ್ ಆಗಬೇಕಲ್ಲ. ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಆಗೋವರೆಗೂ ಯಾವುದನ್ನು ನಾವು ಇಷ್ಟೇ ನಿಗದಿತವಾಗಿ ಹೇಳಕ್ಕೆ ಬರಲ್ಲ. ಸಿಐಡಿ ಅಧಿಕಾರಿಗಳ ಮೇಲೆ ಹಣ ಕೇಳ್ತಾ ಇರೋ, ಡೀಲ್ ಮಾಡ್ತಿರೋ ಅಂತ ಅದೆಲ್ಲ ಬರುತ್ತೆ. ಅದೆಲ್ಲ ಇಲಾಖೆನಲ್ಲಿ ಅಂಥದ್ದೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೇವೆ. ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ. ಬಟ್ ಇವ್ರದ್ದು ಇಲ್ಲಿ ಆಗಿರೋದನ್ನು ಸಂಪೂರ್ಣ ಆಗೋವರೆಗೂ ನಾವೇನು ಹೇಳಕ್ಕೆ ಬರಲ್ಲ. 9 ಕೋಟಿಗೂ